ಎಲ್ಲರಿಗೂ ನಮಸ್ಕಾರ ರೀ. ಸುನೀತಾ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ರೀ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರಿ ಅನ್ಕೋತೀನಿ ರೀ. ನಾನು ಮಾರ್ನಿಂಗ್ ರೂಟೀನ ಸ್ಟಾರ್ಟ್ ಮಾಡ್ಕೊಂಡೆ ರೀ. ಅಂಗಳ ಬಾಗ್ಲ ಎಲ್ಲ ಕ್ಲೀನ್ ಮಾಡಿದೆ. ಇವತ್ತು ಅಮಾವಾಸ್ಯೆ ಎಲ್ಲ ಕ್ಲೀನ್ ಮಾಡಿಕೊಂಡು ಬಂದು ಟೀ ಮಾಡ್ಕೊಂಡು ಬಂದು ಕುಡಿದ್ವಿ. ಹಾಲು ಕಾಯಿಸಿದೆ. ಇವಾಗ ನೆಕ್ಸ್ಟ್ ಸಮ್ಮುಗ ಸುಜ್ಜಿಗೆ ಡಬ್ಬಿ ಕಟ್ಬೇಕು. ಸುಜ್ಜಿಗಿಲ್ಲ, ಕನ್ಫ್ಯೂಸ್ ಆಗತ್ತೀನಿ. ಸಮ್ಮಗಷ್ಟು ಡಬ್ಬಿ ಕಟ್ಬೇಕು. ಕಟಾಕ ರೆಡಿ ಮಾಡತ್ತೀನಿ. ಅಂದ್ರೆ ಅಡುಗೆ ಏನು ಮಾಡ್ಬೇಕಂತ ಇದು ಮಾಡತ್ತೀನಿ. ಇವತ್ತು ಅಮಾವಾಸ್ಯೆ ಅಲ್ಲ, ಎರಡೂ ಕಡೆ ದೀಪ ಹಚ್ಚಿಟ್ಕೊಂಡು ಪೂಜೆ ಮಾಡೇನಿ ರೀ. ಇವತ್ತು ಬೆಳಗ್ಗೆ ಹೊಸ್ತಿಲ್ ಪೂಜೆ ಮಾಡಿಕೊಂಡೆ. ಹೂವಿದ್ದು ವೈಟ್ ಹೂವು ತಂದು ಏರಿಸಿದೆ. ಇವತ್ತು ಅಮಾವಾಸ್ಯೆ ದೀಪ ಹಚ್ಚಿ ಇಟ್ಟೀನಿ. ಅಮಾವಾಸ್ಯೆಗೆ ಕಾರ್ತಿಕ ಮುಗಿಸ್ತಾರೆ ರೀ. ಒಬ್ಬೊಬ್ರು ಮಣ್ಣು ಹುಣ್ಣಿಮೆಗೆನ ಮುಗಿಸ್ತಾರೆ. ಗೌರಿ ಹುಣ್ಣಿಮೆಗೆ ಒಬ್ಬೊಬ್ರು 1 ತಿಂಗಳು ಮಾಡ್ತಾರೆ, ಒಬ್ಬೊಬ್ರು 3 ತಿಂಗಳು ಮಾಡ್ತಾರೆ. ಕಾರ್ತಿಕನ ಹೆಂಗೆ ಅನುಕೂಲ ಆಗ್ತೈತಿ ಹಂಗೆ ಮಾಡ್ತಾರೆ. ನಮ್ಮ ಕಡೆ ಈ ಅಮಾವಾಸ್ಯೆಗೆ ಮುಗಿಸ್ತಾರೆ ಕಾರ್ತಿಕ. ಬಟ್ ನಾ ಪ್ರತಿ ಸತಿನೂ ಸಿದ್ಧಾರೂಢ ಮಠಕ್ಕೆ ಹೋಗ್ತಿದ್ದೆ. ಈ ಸತಿ ಹೋಗೋಕ್ಕಾಗೋಲ್ಲ ನನಗೆ. ಯಾಕಂದ್ರೆ ಸುಜ್ಜನ ಕಾಲು ಫ್ರ್ಯಾಕ್ಚರ್ ಆಗಿದ್ದು ಗೊತ್ತೈತೆ ಎಲ್ಲರಿಗೂ. ನಮ್ಮ ಮನೆಯವ್ರ ಮುಂದಿನ ಅಮಾವಾಸ್ಯೆ ಹೋಗೋಣ ಬ್ಯಾಡ ತಗೋ ಅಂದ್ರೆ ಇಲ್ಲೇ ಭಕ್ತಿಯಿಂದ ಪೂಜೆ ಮಾಡಿ ಸಿದ್ಧಾರೂಢ ಈ ಸತಿ ನಮಸ್ಕಾರ ಮಾಡ್ತೇನೆ ರೀ. ಭಕ್ತಿಯಿಂದ ನಮಸ್ಕಾರ ಮಾಡಿದ್ರೆ ನಮ್ಮ ಮನದಲ್ಲೇ ಇರ್ತಾನೆ. ಬೇಜಾರು ಆತತಿ ಹೋಗೋಕ್ಕಾಗಲ್ಲಲ್ಲ ಅಂಥೇಳಿ. ಬಟ್ ಏನೂ ಮಾಡೋಕ್ಕಾಗೋದಿಲ್ಲ. ನಾನು ಮಧ್ಯಾಹ್ನ ಸಮ್ಮುಗೆ ಡಬ್ಬಿಗೆ ಪಲಾವ್ ಮಾಡ್ಕೊಳತ್ತೀನಿ ರೀ. ಟಿಫಿನಿಗೆ ಅವಲಕ್ಕಿ ಅಥವಾ ಉಪ್ಪಿಟ್ಟು ಮಾಡ್ಕೊತೀನಿ. ಕುಕ್ಕರ್ ಇಟ್ಕೊಂಡೀನಿ. ಪಲಾವ್ ಮಾಡಿ ತೆಗೆದು ಮನೆ ಕ್ಲೀನ್ ಮಾಡ್ಕೊತೀನಿ. ಕಸ ಹೊಡೆದು ಎಲ್ಲ ಕಲ್ಲು ಒರೆಸ್ಕೊಂಡು ಪೂಜೆ ಮಾಡ್ತೀನಿ ರೀ. ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡೇನಿ. ಆಮೇಲೆ ಒಂದು ಸ್ವಲ್ಪ ಮಸಾಲೆ ತೊಗೊಂಡೇನಿ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಚಪಾತಿ ಮತ್ತು ರೊಟ್ಟಿ ಏನು ಮಾಡ್ಕೊಳಕತ್ತಿಲ್ಲ ರೀ. ನಾನು ಪಲಾವ್ ಮಾಡ್ಕೊಂಡು ಏನಾದರೂ ಟಿಫಿನ್ ಮಾಡಿದ್ರೆ ಆತ ಅಂದ್ಕೊಂಡೇನಿ. ಪಲಾವ್ ಮಾಡೋಕೆ ಸ್ಟಾರ್ಟ್ ಮಾಡೀನಿ ಇವಾಗ. ಪ್ರತಿ ಅಮಾವಾಸ್ಯೆಗೂ ನಾವು ಹಂಗೆ ರೀ, ರೊಟ್ಟಿ ಮಾಡೋಂಗಿಲ್ಲ, ಮತ್ತು ಚಪಾತಿನೂ ಮಾಡೋಂಗಿಲ್ಲ. ಮಾಡಿದ್ರೆ ಪೂರಿ, ಕಡುಬು, ಏನು ಸ್ವೀಟ್ ಏನಾದರೂ ಸ್ವೀಟ್ ಮಾಡ್ಕೊಂಡಿರ್ತೀವಿ. ಇಲ್ಲಂದ್ರೂ ಪೂಜೆ ಮಾಡೋದು ಏನು ದೇವ್ರದಷ್ಟ ಮಾಡ್ತೇವಲ್ರಿ, ಅದನ್ನ ನೈವೇದ್ಯ ಇವತ್ತು ಪಲಾವ್ನ ಹಿಡಿದ್ರೆ ಆತ ಅಂದ್ಕೊಂಡು ಪಲಾವ್ ಮಾಡಾತಿದ್ದೆ. ಆಮೇಲೆ ಅಲ್ಲಿ ಊರಾಗ ಬ್ಯಾಳ್ಗೆ ಹಾಕಿ ಕಡುಬು ಕಂಪಲ್ಸರಿ ಕಡುಬು ಮಾಡ್ತೇವೆ ರೀ. ಯಾಕಂದ್ರೆ ಬೋರ್, ಟ್ಯಾಕ್ಟರ್ ಎಲ್ಲ ನೈವೇದ್ಯ ಕೊಡ್ತೀವಲ್ಲ, ಅದಕ್ಕೋಸ್ಕರ ಬ್ಯಾಳ್ಗೆ ಹಾಕಿ ಕಡುಬು ಮಾಡಿರ್ತೇವೆ ರೀ. ಮಕ್ಕಳಿಗೆ ಸ್ಕೂಲಿಗೆ ಪಲಾವ್ ಕೊಟ್ಟು ಉದ್ದೇಶ ಅಂದ್ರೆ ರೀ, ಎಲ್ಲ ವೆಜಿಟೇಬಲ್ಸೂ ಆಲ್ಮೋಸ್ಟ್ ಆಲ್ ಹಾಕಿರ್ತೇನೆ. ಅದ್ರೊಳಗೆ ಏನು ಮನ್ಯಾಗ ವೆಜಿಟೇಬಲ್ಸ್ ಇರ್ತೈತಿ ಅದನ್ನು ಹಾಕ್ಕೊಂಡಿರ್ತೀನಿ. ಸಪ್ರೇಟ್ ಪಲ್ಯ ಚಪಾತಿ ಮಾಡಿದ್ರೆ ಅವ್ರು ತಿನ್ನೋದು ಭಾಳ ಕಡಿಮೆ. ಹೀಗಾಗಿ ಬೀನ್ಸ್, ಆಲೂಗಡ್ಡೆ, ಫ್ಲವರ್, ಟೊಮೆಟೊ ಎಲ್ಲ ಅದ್ರೊಳಗನ ಹಾಕಿ ಪಲಾವ್ ಮಾಡಿಬಿಟ್ಟಿರ್ತೀನಿ. ಫಸ್ಟ್ಗೆ ನಾನು ಆಯಿಲ್ ಹಾಕ್ಕೊಂಡು ಮಸಾಲೆ ಹಾಕ್ತೇನೆ ರೀ. ಕಡ್ಗೋಲ್ ಮೊಗ್ಗು, ದಾಲ್ಚಿನ್ನಿ, ಪಲಾವ್ ಎಲೆ, ಆಮೇಲೆ ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ, ಆಮೇಲೆ ಎಲ್ಲ ವೆಜಿಟೇಬಲ್ಸೂ ಹಾಕೋತೇನೆ ರೀ. ಮನೆಯಲ್ಲಿ ಏನಿರುತ್ತೆ ಆ ವೆಜಿಟೇಬಲ್ಸ್ ಹಾಕೋತೀನಿ. ಆಮೇಲೆ ಒಂದು ಸ್ವಲ್ಪ ಮನೆಯಲ್ಲೇ ಮಾಡಿಟ್ಕೊಂಡ್ರು ಒಂದು ಮಸಾಲ ಮಾಡಿಟ್ಕೊಂಡಿರ್ತೀನಿ, ಪಲಾವ್ ಮಸಾಲ, ಅದನ್ನು ಒಂದು ಸ್ವಲ್ಪ ಹಾಕ್ತೇನೆ. ಆಮೇಲೆ ಅರಿಶಿಣ ಪುಡಿ, ಉಪ್ಪು, ಸ್ವಲ್ಪ ಸಕ್ಕರೆ ಹಾಕಿರ್ತೇನೆ ರೀ. ಭಾಳ ಹಾಕೋದಿಲ್ಲ, ಸ್ವಲ್ಪ ಹಾಕಿರ್ತೀನಿ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಹಾಕೋದ್ರಿಂದ. ಒಬ್ಬೊಬ್ರಿಗೆ ಲೈಕ್ ಆಗೋದಿಲ್ಲ, ಸ್ಕಿಪ್ ಮಾಡ್ಬೋದು. ನನಗೆ ಲೈಕ್ ಆಗ್ತೈತಿ. ಸ್ವಲ್ಪ ಹಾಕಿರ್ತೇನೆ ರೀ, ಒಂದು ಅರ್ಧ ಸ್ಪೂನಿಗಿಂತನೂ ಕಡಿಮೆ ಸ್ವಲ್ಪ ಶುಗರ್ ಹಾಕಿರ್ತೀನಿ. ಭಾಳ ಚೆನ್ನಾಗಾಗತ್ತೆ ಪಲಾವು. ಒಂದು ಸತಿ ಟ್ರೈ ಮಾಡಿ ನೋಡಿರಿ. ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ಬೇಕು ರೀ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಕ್ಲೋಸ್ ಮಾಡಿಕೊಂಡು 3 ವಿಸಿಲ್ ಕೂಗಿಸ್ಕೊತೈತೆ ರೀ.
ನೈವೇದ್ಯಕ್ಕೆ ಸ್ವಲ್ಪ ತೆಗೆದಿರ್ತೇನೆ ರೀ. ನನ್ನ ಕ್ಲೀನಿಂಗ್ ಕೆಲಸ ಎಲ್ಲನೂ ಮುಗಿಸ್ಕೊಂಡೆ ರೀ. ಕಿಚನ್ ಪೂರ್ತಿ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ಪಾತ್ರೆಗಳ ತೊಳ್ಕೊಂಡು ಎಲ್ಲ ಪೂರ್ತಿ ಕಿಚನ್ ಕ್ಲೀನ್ ಮಾಡ್ಕೊಂಡು, ಆಮೇಲೆ ಪೂರ್ತಿ ಮನಿನೂ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇಷ್ಟು ಮನಿನೂ ಕಸ ಹೊಡೆದು ಕಲ್ಲು ಒರೆಸ್ಕೊಂಡೆ ರೀ. ಅಮಾವಾಸ್ಯೆ ಎಲ್ಲ ಅದಕ್ಕೋಸ್ಕರ ಪೂರ್ತಿ ಇಡೀ ಮನಿನ ಕ್ಲೀನ್ ಮಾಡಿಕೊಂಡೆ. ನಂದು ಸ್ನಾನ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಆದ್ನಿ ರೀ. ಇವಾಗ ದೇವ್ರ ಪೂಜೆ ಮಾಡ್ತೀನಿ ನಾನು. ಇದು ನಮ್ಮ ದೇವ್ರ ಮನೆ. ದೇವ್ರ ಮನೆಯೂ ಎಲ್ಲ ಪೂರ್ತಿ ಕ್ಲೀನ್ ಮಾಡ್ಕೊತೇನೆ ರೀ. ಆಮೇಲೆ ಕಳಸ ಇಟ್ಟೇನಲ್ಲ ಅದನ್ನು ಚರಿಗೆ, ಆಮೇಲೆ ದೀಪ, ಮಾವಿನ ಎಲೆ ತೊಗೊಂಡಿದ್ವಿ ಲಕ್ಷ್ಮೀ ಕಳಸ ಕೊಡಕ್ಕೆ. ಪೂಜೆ ಎಲ್ಲ ಮುಗೀತ್ರಿ. ಒಂದು ಸ್ವಲ್ಪ ಇನ್ನು ಬೇರೆ ಕೆಲಸ ಅದಾವು ಮಾಡ್ಕೋಬೇಕು. ಎಡಿಟಿಂಗ್ ಅದಾವು, ಬ್ಲೌಸ್ ಹೊಲಿಯೋದಾವು, ಬೇರೆ ಕೆಲಸ ಎಲ್ಲ ಮಾಡ್ಕೊತೀನಿ. ಸ್ವಲ್ಪ ಬಟ್ಟೆ ತೊಳೆಯೋದಾವು, ತೊಳೆದು ಹಾಕಿ ಮುಂದಿನ ಕೆಲಸ ಮಾಡ್ಕೋತೇನೆ ರೀ. ಇಲ್ಲೇ ಹತ್ತಿರದಲ್ಲಿ ಸಾಯಿಬಾಬಾನ ಗುಡಿ ಐತಿ, ಹೋಗ್ಬೇಕಂತ ಅಂದ್ಕೊಂಡೇನಿ. ಈಗಾದರೂ ಹೋಗ್ತೀನಿ, ಇಲ್ಲಿ ಈವ್ನಿಂಗ್ ಆದರೂ ಹೋಗ್ತೇನೆ ಇವತ್ತು.